ನಮಸ್ಕಾರ. ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರ ಹುರ್ಮಾಡ್. ಕಿಂಗ್ಸ್ ಕೋಟೆಗೆ ನುಗ್ಗಿ ಸೋಲಿಗೆ ಸೇಡು ತೀರಿಸಿಕೊಂಡ ಬೆಂಗಳೂರು. ಹೌದು, ಇವತ್ತು ಚಂಡೀಗಢನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಡುವೆ. ವೀಕ್ಷಕರೇ, ಮೊನ್ನೆಯಷ್ಟೇ ಬೆಂಗಳೂರಿಗೆ ಬಂದಿದ್ದ ಪಂಜಾಬ್ ಕಿಂಗ್ಸ್ ಬೆಂಗಳೂರು ತಂಡವನ್ನ ಸೋಲಿಸಿ ಬಹಳಷ್ಟು ರಣಕೇಕೆಯನ್ನು ಹಾಕಿದ್ರು, ಗೆಲುವಿನ ಕೇಕೆಯನ್ನು ಹಾಕಿದ್ರು. ಆದ್ರೆ ಇದೀಗ ಬೆಂಗಳೂರು ತಂಡ ಅದೇ ಕಿಂಗ್ಸ್ ಕೋಟೆಗೆ ಹೋಗಿ ಚಂಡೀಗಢನಲ್ಲಿ ಹೋಗಿ ಸೋಲಿಗೆ ಸೇಡನ್ನ ತೀರಿಸಿಕೊಂಡಿದೆ. 7 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಕಂಡಿದೆ. ಇನ್ನು 7 ಬಾಲ್ಗಳು ಬಾಕಿ ಇರುವಂತಹ ಗೆಲುವನ್ನ ಕಂಡಿದೆ RCB ತಂಡ. ಇವತ್ತು ಮೊದಲೇ RCBಗೆ ಲಕ್ ಎನ್ನುವಂತಹ ಆರಂಭದಲ್ಲೇ ಟಾಸ್ ಅನ್ನ ಗೆದ್ರು ರಜತ್ ಪಾಟಿದಾರ್ ಅವರು ಬಾಲಿಂಗ್ ಅನ್ನ ಆಯ್ದುಕೊಂಡ್ರು. ನಂತರ ಬಂದಿರತಕ್ಕಂತಹ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಅನ್ನ ಮಾಡಲು ಶುರು ಮಾಡಿತು. ಆದ್ರೆ ಆರಂಭದಲ್ಲಿ ಒಳ್ಳೆಯ ಬ್ಯಾಟ್ ಮಾಡುವಂತಹ ಮುನ್ಸೂಚನೆಯನ್ನ ಕೊಟ್ಟಿತ್ತು ಪಂಜಾಬ್ ಕಿಂಗ್ಸ್ ತಂಡ. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ ಒಳ್ಳೆಯ ಬ್ಯಾಟಿಂಗ್ ಅನ್ನು ಆಡ್ತಾ ಇದ್ರು. 4 ಓವರ್ ಅಲ್ಲಿ 40 ರನ್ ಚೆಚ್ಚಿದ್ರು. ಆದ್ರೆ ನಂತರ ಬಂದಿರತಕ್ಕಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕರಾರುವಕ ಬೌಲಿಂಗ್ ಗೆ ನೆಲ ಕಚ್ಚಿತು. ಪ್ರಿಯಾಂಶ್ ಆರ್ಯ ವಿಕೆಟ್ ಕಳೆದುಕೊಂಡ್ರು. ಪ್ರಭ್ ಸಿಮ್ರನ್ ಸಿಂಗ್ ಅವರು ವಿಕೆಟ್ ಹೋಯ್ತು. ನಂತರ ಶ್ರೇಯಸ್ ಅಯ್ಯರ್ ಅವರು ಕೂಡ ವಿಕೆಟ್ ಅನ್ನು ಕಳೆದುಕೊಂಡ್ರು. ಇಂಗ್ಲಿಷ್, ವದೇರಾ, ಶಶಾಂಕ್ ಸಿಂಗ್ ಅವರು ಕೂಡ ಒಳ್ಳೆಯ ಆಟವನ್ನು ಆಡುವಂತಹ ಸಾಧ್ಯತೆ ಇತ್ತು. ಆದರೆ ತುಂಬಾ ಬಾಲ್ಗಳನ್ನ ತಿಂದ್ಬಿಟ್ಟಿದ್ರು ಶಶಾಂಕ್ ಸಿಂಗ್ ಅವರು. ಹಾಗಾಗಿ ಪಂಜಾಬ್ನ ಬ್ಯಾಟಿಂಗ್ ಲೈನ್ ಅಪ್ ಮಖಾಡೆ ಮಲಗಿತ್ತು. ಕೊನೆಗೆ ಪಂಜಾಬ್ ತಂಡ ಯಾನ್ಸನ್ ಮತ್ತು ಶಶಾಂಕ್ ಸಿಂಗ್ ಅವರ ಬ್ಯಾಟಿಂಗ್ ನೆರವಿನಿಂದ 157 ರನ್ಗಳನ್ನ ಬಾರಿಸುತ್ತೆ ಪಂಜಾಬ್ ಕಿಂಗ್ಸ್ ತಂಡ. ಈ ಒಂದು ಗುರಿಯನ್ನ ಬೆನ್ನಹಟ್ಟಿರತಕ್ಕಂತಹ RCB ತಂಡ ಉತ್ತಮವನ್ನ ಆರಂಭ ಪಡಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ಫಿಲ್ ಸಾಲ್ಟ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎನ್ನುವಂತ ಹಾಗೆ ಫಿಲ್ ಸಾಲ್ಟ್ ಅವರು ಕೂಡ ಬೇಗನೆ ವಿಕೆಟ್ ಅನ್ನ ಕಳೆದುಕೊಳ್ತಾರೆ. ಕೇವಲ 1 ರನ್ ಗಳಿಸಲು ಮಾತ್ರ ಶಕ್ತರಾಗ್ತಾರೆ ಫಿಲ್ ಸಾಲ್ಟ್ ಅವರು. ನಂತರ ಬಂದಿರತಕ್ಕಂತಹ DDP ಖ್ಯಾತಿಯ ದೇವದತ್ ಪಡಿಕ್ಕಲ್, ನಮ್ಮ ಕನ್ನಡಿಗ, ಇವತ್ತು ಭರ್ಜರಿ ಫಾರ್ಮ್ಗೆ ಬರ್ತಾರೆ. 4 ಸಿಕ್ಸರ್ 5 ಬೌಂಡರಿಗಳೊಂದಿಗೆ 61 ರನ್ಗಳನ್ನ ಚೆಚ್ಚಿಸ್ತಾರೆ. IPL ನಲ್ಲಿ 10 ಅರ್ಧಶತಕಗಳನ್ನು ಗಳಿಸಿರ್ತಕ್ಕಂತಹ ಖ್ಯಾತಿ ಕೂಡ ದೇವದತ್ ಪಡಿಕ್ಕಲ್ ಅವರದಾಗುತ್ತೆ. ಒಳ್ಳೆಯ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು. ಮತ್ತೊಂದು ಕಡೆ ಹೇಳಬೇಕೆ, ಚೇಸ್ ಮಾಸ್ಟರ್, ರನ್ ಮಷೀನ್ ವಿರಾಟ್ ಕೊಹ್ಲಿ ಅವರು ಇವತ್ತು ಫುಲ್ ಚೆಲ್ಲಾಗಿ ಆಟ ಆಡ್ತಾರೆ. ಬರೋಬ್ಬರಿ 73 ರನ್ಗಳನ್ನ ಬಾರಿಸ್ತಾರೆ. 7 ಬೌಂಡರಿ ಸಹಿತ 1 ಸಿಕ್ಸರ್ ನೆರವಿನಿಂದ 73 ರನ್ ಬಾರಿಸ್ತಾರೆ ವಿರಾಟ್ ಕೊಹ್ಲಿ ಅವರು. ನಂತರ ಬಂದಿರತಕ್ಕಂತಹ ದೇವದತ್ ಪಡಿಕ್ಕಲ್ ಅವರು ಔಟ್ ಆಗ್ತಾರೆ. ರಜತ್ ಪಾಟಿದಾರ್ ಅವರು ಕೂಡ ಬರ್ತಾರೆ. ಒಂದು ಬೌಂಡ್ರಿಯನ್ನ ಹೊಡೆದು ಸ್ವಲ್ಪ ಕಾಲ ನಿಲ್ಲುವಂತಹ ಪ್ಲಾನ್ ಮಾಡ್ತಾರೆ. ಆದರೆ ವಿಕೆಟ್ ಅನ್ನ ಕಳೆದುಕೋತಾರೆ ರಜತ್ ಪಾಟಿದಾರ್ ಅವರು. ಮತ್ತು ಜಿತೇಶ್ ಶರ್ಮಾ ಅವರು ಬರ್ತಾರೆ, ಫಿನಿಶರ್ ರೋಲ್ ಅನ್ನ ಮಾಡ್ತಾರೆ. ಕೊನೆಗೆ ಸಿಕ್ಸರ್ ಸಿಡಿಸುವ ಮೂಲಕ RCBಗೆ ಗೆಲುವನ್ನ ತಂದು ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ಬಹಳಷ್ಟು ಚರ್ಚೆಯಾಗಿತ್ತು ಪಂಜಾಬ್ ಕಿಂಗ್ಸ್ ತಂಡ ಬೆಂಗಳೂರಿಗೆ ಬಂದಾಗ ಗೆದ್ದಿರುವಂತಹ ವಿಷಯ. ಆದ್ರೆ ಇದೀಗ ಒಂದೇ ದಿನ ಗ್ಯಾಪ್ ಅಲ್ಲಿ ಇವತ್ತು ಬೆಂಗಳೂರಿನ ಹುಡುಗರು ಚಂಡೀಗಢಕ್ಕೆ ಹೋಗಿ ಅದೇ ಅವರು ತವರು ನೆಲದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸಿ ಬೆಂಗಳೂರು ಇವತ್ತು ಗೆದ್ದಿರುವಂತದ್ದು. 2 ಅಂಕಗಳೊಂದಿಗೆ ಮತ್ತೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಜಿಗಿತ ಕಂಡಿದ್ದಾರೆ. ಇದಾಗಿತ್ತು ಇವತ್ತಿನ ಪಂದ್ಯದ ಸ್ಪೆಷಲ್ ಸ್ಟೋರಿ. ಇನ್ನು ಈ ಪಂದ್ಯದ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡೋದಿದೆ. ಶ್ರೇಯಸ್ ಅಯ್ಯರ್ ಅವರು ಮೊನ್ನೆ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ RCB ಫ್ಯಾನ್ಸ್ ಚೀರಾಟವನ್ನ ಕಂಡು ಸನ್ನೆಯನ್ನ ಕೂಡ ಮಾಡಿದ್ರು. ಸೌಂಡ್ ಕಡಿಮೆ ಮಾಡಿ ಎನ್ನುವಂತಹ ಒಂದು ಸನ್ನೆಯನ್ನ ಕೂಡ ಮಾಡಿದ್ರು. ಮತ್ತು ಅನೇಕ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದೆ. ವಿರಾಟ್ ಕೊಹ್ಲಿ ಅವರು ಅರ್ಧಶತಕ, ಅತಿ ಹೆಚ್ಚು IPL ನಲ್ಲಿ ಅರ್ಧಶತಕ ಗಳಿಸಿದ ಖ್ಯಾತಿ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಇವತ್ತು ಸಂದಿದೆ. ಹಾಗಾಗಿ ಇನ್ನು ತುಂಬಾ ವಿಷಯಗಳ ಬಗ್ಗೆ ಮಾತನಾಡೋದಿದೆ. ಆದರೆ ಈ ವಿಡಿಯೋದಲ್ಲ ಬೇಡ, ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಹಾಗಾಗಿ ನೀವು ನಿರಂತರವಾಗಿ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ಮತ್ತು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ IPL ಧಮಾಕಾದ ವಿಶ್ವವಾಣಿಯ IPL ಧಮಾಕಾದ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ. ಥ್ಯಾಂಕ್ ಯು.